ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ನಾವು ಸಂದೇಶಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ಪರಲೋಕ ತಂದೆಯಪ್ಪ, ನಿನ್ನ ಪರಿಶುದ್ಧವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ಸ್ವಾಮಿ. ಅಪ್ಪ, ಈ ವರ್ಷವೆಲ್ಲ ಕಣ್ಮಣಿಂತೆ ಕಾದು ಕಾಪಾಡಿ ಈ ತಿಂಗಳ ಕೊನೆ ಕ್ಷಣಗಳಲ್ಲಿ ಕರ್ತನೆವರೆಗೂ ನಮ್ಮನ್ನು ಕಾದು ಕಾಪಾಡಿ ರಕ್ಷಿಸಿ ಪೋಷಿಸಿ ಮಾರ್ಗ ನಡೆಸಿದ ಮಹಿಮೆ ಕಾರ್ಯಗಳಿಗಾಗಿ, ಅತಿಶಯವಾದ ಅದ್ಭುತವಾದ ಮಹತ್ಕಾದ ಕಾರ್ಯಗಳಿಗಾಗಿ, ಮಾಡಿದ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ, ನಿಮ್ಮ ಸಹಾಯಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೆವು ತಂದೆ. ಎಷ್ಟೊಂದು ಉಪಕಾರಗಳು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೀವು ಮಾಡಿಕೊಂಡು ಬಂದಿದೆಯಾ ತಂದೆ. ಜೀವವನ್ನು ಉಳಿಸಿದ್ದೀರಾ, ಕೃಪೆ ಮಾಡಿದ್ದೀರಾ ಸ್ವಾಮಿ, ಬದುಕನ್ನು ಕೊಟ್ಟಿದ್ದೀರಾ ಸ್ವಾಮಿ, ಆರೋಗ್ಯವನ್ನು ಕೊಟ್ಟಿದ್ದೀರಾ ಸ್ವಾಮಿ. ಕೊಟ್ಟಿರ್ತಕ್ಕಂಥ ಎಲ್ಲ ಮೇಲುಗಳಿಗಾಗಿ, ಸಹಾಯಕ್ಕಾಗಿ, ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥ ಒಂದು ಕೃಪೆಯಲ್ಲಿ ಸ್ವಾಮಿ ತಂದೆಯ ದೇವರೇ, ಈ ವರ್ಷದ ಕೊನೆ ಗಳಿಗೆಗಳಲ್ಲಿ ಸ್ವಾಮಿ ನಮಗೆ ಕೊಟ್ಟಿದೆಯಾ ಸ್ವಾಮಿ. ಎಷ್ಟೋ ಜನಗಳಿಗೆ ಇಲ್ಲದ ಒಂದು ಭಾಗ್ಯವನ್ನು, ಕೃಪೆಯನ್ನು ಅಪ್ಪ, ನಿಮ್ಮ ಕರುಣೆಯನ್ನು, ಅನುಕಂಪವನ್ನು ದೇವ, ನಿಮ್ಮ ದಯೆಯನ್ನು ನಮಗೆ ದಯಪಾಲಿಸಿರುವುದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಸ್ವಲ್ಪ ಹೊತ್ತು ಸ್ವಾಮಿ ಅಪ್ಪ, ನೀವು ಮಾಡಿದ ಮೇಲುಗಳು, ಉಪಕಾರಗಳನ್ನು ಕರ್ತನ ನೆನೆಸಿಕೊಂಡಂಥ ಸ್ವಾಮಿ, ನಿಮ್ಮ ವಾಕ್ಯಾನುಸಾರ ಸ್ವಾಮಿ, ವಾಕ್ಯದಲ್ಲಿ ನಮಗೋಸ್ಕರ ಬರೆಸಲ್ಪಟ್ಟಂಥ ಅಪ್ಪ ನಿಮ್ಮ ಭಕ್ತರು ಹೇಗೆಲ್ಲ ಜೀವಿಸಿದರು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುತ್ತಿರುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವು ಸ್ವಾಮಿ ತಂದೆ ನಮಗೆ ಸಹಾಯಕನಾಗಿದ್ದುಕೊಂಡು ಸ್ವಾಮಿ ನಮ್ಮೆಲ್ಲರ ಮನಕಣ್ಣುಗಳು ತೆರೆದು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವಂಥ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂಥ, ಅರ್ಥ ಮಾಡಿಕೊಳ್ಳುವಂಥ, ಅದರ ಪ್ರಕಾರ ನಡೆಯುವಂಥ ಕೃಪೆಯನ್ನು ಸ್ವಾಮಿ ನಮ್ಮೆಲ್ಲರಿಗೂ ಧಾರಾಳವಾಗಿ ನೀವು ಅನುಗ್ರಹಿಸಿಕೊಟ್ಟು ಸ್ವಾಮಿ ತಂದೆ, ನಿಮ್ಮ ಚಿತ್ತ, ಉದ್ದೇಶ, ಆಲೋಚನೆಗಳು ನಮ್ಮಲ್ಲಿ ನೆರವೇರಿಸಿಕೊಡಬೇಕೆಂದು ತಂದೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ತಲೆಬಾಗಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು, ಸಭೆಯನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾ ಸ್ವಾಮಿ ಅಪ್ಪ, ಹೆಸರಾಗಿ ಒಬ್ಬೊಬ್ಬರನ್ನು ನೀವು ಆಶೀರ್ವದಿಸಬೇಕು ಎಂದು ಬೇಡಿಕೊಳ್ಳುತ್ತಾ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತಾ ಎಲ್ಲ ಸ್ತುತಿಗನ ಮಾನ ಮಹಿಮೆ ಪ್ರಭಾವ ನಿಮಗೆ ಸಲ್ಲಿಸಿಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಬೆಳೆದಿನ ಪ್ರೀತಿಯ ಪರಲೋಕ ತಂದೆ, ಆಮೆನ್. ಓಕೆ ಪ್ರಿಯರೇ, ಮೊದಲನೇದಾಗಿ ದೇವಾದಿ ದೇವರು ಈ ವರ್ಷದ ಕೊನೆಯ ದಿವಸದಲ್ಲಿ ಕೂಡ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಆಗುತ್ತೆ. ದೇವರು ಕೃಪೆ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಪ್ರಿಯರೇ. ಅದೇ ರೀತಿಯಾಗಿ ಅವಕಾಶನ ಕೊಟ್ಟಂತ ಸಭಾಪಾಲಿಗರಿಗೂ, ಅದೇ ರೀತಿಯಾಗಿ ಸಭಿಕರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಿಯರೇ. ದೇವರು ಇಷ್ಟು ದಿವಸಗಳ ಕಾಲ ನಮ್ಮನ್ನು ಕಣ್ಮಣಿಯಂತ ಕಾದು ಕಾಪಾಡಿಕೊಂಡು ನಮ್ಮನ್ನು ಆರೋಗ್ಯವಂತರಾಗಿರಿಸಿ ಒಂದು ಜೀವಿತವನ್ನು ಕೊಟ್ಟು, ಒಂದು ಬದುಕನ್ನು ಕೊಟ್ಟು, ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ, ನಮ್ಮ ಅನಾರೋಗ್ಯ ಪರಿಸ್ಥಿತಿಯಲ್ಲಿಯೂ ನಮಗೆ ಆರೋಗ್ಯವನ್ನು ಕೊಟ್ಟು ಎಲ್ಲ ವಿಧದಲ್ಲೂ ದೇವರು ನಮಗೆ ವಿಶೇಷ ಸಹಾಯಕನಾಗಿ ಜೊತೆಗಾರನಾಗಿದ್ದುಕೊಂಡು ಈ ದಿನದವರೆಗೂ, ಈ ಕ್ಷಣದವರೆಗೂ ಎಷ್ಟೋ ಜನಗಳಿಗೆ ಈ ದಿನವನ್ನು ಕಾಣದೆ ಹೋಗಿದ್ದಾರೆ. ನಮಗಾದರೂ ದೇವರು ಒಂದು ಕೃಪೆ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಎಷ್ಟೋ ಕೃತಜ್ಞತೆ ಉಳ್ಳವರಾಗಿರಬೇಕು ಪ್ರಿಯರೇ. ಆದ್ದರಿಂದ ದೇವರು ಮಾಡಿರ್ತಕ್ಕಂಥ ಮೇಲುಗಳು, ಆತನ ಉಪಕಾರಗಳು, ಆತನ ಒಂದು ದಯೆಯನ್ನು, ಕನಿಕರವನ್ನು ನೆನಪಿಸಿಕೊಂಡವರಂತವರಾಗಿ ನಾವು ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥವರಾಗಿರಬೇಕು ಪ್ರಿಯರೇ ಈ ದಿನಗಳಲ್ಲಿ. ಯಾಕೆಂತಂದರೆ ಈಗ ಎಷ್ಟೋ ಜನಗಳು ಲೋಕದ ರೀತಿಯಲ್ಲಿ ಜೀವಿಸುತ್ತಿರುವಂಥ ಈ ದಿನಗಳಲ್ಲಿ ನಮಗಾದರೂ ದೇವರ ಸನ್ನಿಧಾನಕ್ಕೆ ಬಂದು ದೇವರ ಮಾತುಗಳನ್ನು ಕೇಳುವಂಥ ಒಂದು ಆಸೆ, ಆಕಾಂಕ್ಷೆ, ಒಂದು ಬಯಕೆ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ, ಸ್ವಲ್ಪ ಜನವಾಗಿರ್ತಕ್ಕಂಥ ನಮಗೆ ದೇವರು ಆ ಒಂದು ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರೋ ಪ್ರಿಯರೇ. ಲೋಕದಲ್ಲಿ ನಾವು ನೋಡುತ್ತಿರುವಾಗ ಈ ವರ್ಷದ ಕೊನೆಯ ದಿವಸಗಳಲ್ಲಿ ಎಷ್ಟೊಂದು ಪಾಪದ ಜೀವಿತವನ್ನು ಜೀವಿಸುತ್ತಿದ್ದಾರೆ ಎಂಬುದಾಗಿ ನಾವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೀವಲ್ಲ ಪ್ರಿಯರೇ. ಈಗ ಈ ಬೆಂಗಳೂರು ಪ್ರಾಂತದಲ್ಲಿ, ಮಹಾನಗರದಲ್ಲಿ ಅನೇಕ ಯೌವನ ಹುಡುಗರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರತಿ ಸೋಷಿಯಲ್ ಮೀಡಿಯಾಗಳಲ್ಲಿ, ನ್ಯೂಸ್ ಪತ್ರಿಕೆಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಪಾಪದ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದಾರೆ. ಹಣದ ಅಮಲಿನಿಂದ, ದೇವರ ಭಯ ಇಲ್ಲದೆ, ದೇವರ ಭಕ್ತಿ ಇಲ್ಲದೆ, ದೇವರ ಮಾತುಗಳಿಲ್ಲದೆ ಅವರು ಪಾಪದ ಜೀವಿತವನ್ನು ಜೀವಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಎಷ್ಟೋ ಜನ ಕುಟುಂಬಗಳಾಗಿ ನಾಶವಾಗಿದ್ದಾರೆ ಪ್ರಿಯರೇ. ಅಂದರೆ ಅನೇಕ ವಿಧವಾದಂಥ ರೋಗಗಳ ಮೂಲಕ ನಾಶವಾಗಿದ್ದಾರೆ, ಅನೇಕ ಆಕ್ಸಿಡೆಂಟ್ಗಳು, ಅಪಘಾತಗಳಿಂದ ನಾಶವಾಗಿದ್ದಾರೆ, ನಾನಾ ವಿಧವಾದಂಥ ಕಾಯಿಲೆಗಳು, ನಾನಾ ವಿಧವಾದಂಥ ಸಾಲದ ಬಾಧೆಯಿಂದ ಆತ್ಮಹತ್ಯೆಗಳು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ವಿಧದಲ್ಲಿ ನಾವು ನೋಡ್ತೀವಿ. ಅನೇಕ ಕುಟುಂಬದಲ್ಲಿ ಕಲಹಗಳು, ಒಬ್ರಿಗೊಬ್ಬರು ಪ್ರೀತಿ ಇಲ್ಲ, ಅನ್ಯೋನ್ಯತೆ ಇಲ್ಲ, ಐಕ್ಯತೆ ಇಲ್ಲ, ಒಬ್ಬರ ಮಾತು ಒಬ್ಬರು ಕೇಳ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟೋ ಕುಟುಂಬಗಳು ಒಡೆದೋಗಿದೆ. ಆ ತಂದೆ ಮಕ್ಕಳನ್ನು ಸಾಯಿಸುವಂಥದ್ದು, ಮಕ್ಕಳು ತಂದೆ ತಾಯಿಗಳನ್ನು ಸಾಯಿಸುವಂಥದ್ದು, ಅಣ್ಣ ಅಕ್ಕ ತಂಗಿಯರನ್ನು ಸಾಯಿಸುವಂಥದ್ದು, ಆ ಪ್ರೀತಿ ಎಂಬ ಹೆಸರಿನಲ್ಲಿ ಅನೇಕ ಯೌವನಸ್ಥ ಮಕ್ಕಳು ಈ ಪ್ರಪಂಚದಲ್ಲಿ ನಾಶವಾಗಿ ದೇವರ ಮಹಿಮೆಯನ್ನು ಕಾಣದೆ ನರಕಕ್ಕೆ ಜಾರಿ ಹೋಗ್ತಾ ಇರತಕ್ಕಂಥದ್ದು ನಾವು ಪ್ರತಿಯೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಮೊಬೈಲ್ಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಪ್ರಿಯರೇ. ಆದರೆ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಕೊಟ್ಟು, ದೇವರ ಮಾತನ್ನು ಕೊಟ್ಟು, ನಮ್ಮ ಕನಿಕರವನ್ನು ಕೊಟ್ಟು, ದೇವರ ಮಾತನ್ನು ಕೇಳುವಂಥ ಮಹಾಭಾಗ್ಯವನ್ನು, ಕೃಪೆಯನ್ನು ಕೊಟ್ಟು, ಅದರ ಪ್ರಕಾರ ನಮ್ಮ ಕುಟುಂಬಗಳನ್ನು ಕಟ್ಟಿ ಕಾಪಾಡಿಕೊಂಡು ಪ್ರತಿ ದಿನ
ಸಭೆಯ ಮೂಲಕ, ವಾಕ್ಯದ ಮೂಲಕ, ಸಂದೇಶಗಳ ಮೂಲಕ ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಇದಕ್ಕೆ ಪ್ರತಿಫಲವಾಗಿ ನಾವು ಏನು ಮಾಡ್ತಾ ಇದ್ದೀವಿ? ದೇವರಿಗೆ ಮಹೋಪಕಾರ ನಾವು ಮಾಡ್ತಾ ಇದ್ದೀವ? ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವ? ಎಷ್ಟೋ ಜನಗಳಿಗೆ ಇಲ್ಲದಂಥ ದೇವರ ವಾಕ್ಯ ನಮಗೆ ಈ ಸಭೆಯ ಮೂಲಕ, ಅನೇಕ ದೇವರ ಸೇವಕರ ಮೂಲಕ, ಈ ವರ್ಷದಲ್ಲಿ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಅನೇಕ ವಿಚಾರಗಳು, ಅನೇಕ ದೇವರ ಸೇವಕರ ಮೂಲಕ ನಮಗೆ ಎಷ್ಟೋ ವಿಚಾರಗಳು ನಮಗೆ ತಿಳಿಯಪಡಿಸಿದ್ದಾರೆ ಪ್ರಿಯರೇ. ಅಂದರೆ ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಆ ಜನಗಳಿಗೆ ಗೊತ್ತಿಲ್ಲ, ಸುವಾರ್ತೆ ಗೊತ್ತಿಲ್ಲ, ರಕ್ಷಣೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದರೆ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ನಮಗಾದರೂ ದೇವರ ಒಂದು ಮಾತು ನಮಗೆ ಕಿವಿಗೆ ಬೀಳಲಿಕ್ಕಾಗುವಂತೆ, ನಮ್ಮ ಹೃದಯದ ಹಲಿಗೆಯಲ್ಲಿ ಅದನ್ನು ಬರೆದುಕೊಳ್ಳಕ್ಕಾಗುವಂತೆ ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ದೇವರು ನಾವು ಕೇಳಿದಂಥ ವಾಕ್ಯಗಳ ಪ್ರಕಾರ ನಮ್ಮ ಜೀವಿತಗಳು ಸರಿಯಾಗಿ ನಡೆಸ್ತಾ ಇದೀವಾ ಇಲ್ವಾ ಎಂಬುದಾಗಿ ನಮ್ಮನ್ನು ನಾವೇ ವಿಚಾರ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಪ್ರತಿಯೊಂದಕ್ಕೂ ದೇವರು ನಮ್ಮ ಹತ್ರ ಲೆಕ್ಕ ಕೇಳುವಂಥವರಾಗಿದ್ದಾರೆ ಪ್ರಿಯರೇ. ಈಗ ಈ ದಿನದಲ್ಲಿ, ಈ ವರ್ಷದಲ್ಲಿ ಅನೇಕರು ಸಂತೋಷ ಪಡ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ, ಆದರೆ ಕುಣಿತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, DJ ಸೌಂಡ್ಗಳು ಹಾಕ್ಕೊಂಡು ಅನೇಕ ವಿಧದಲ್ಲಿ. ಆದರೆ ಅವರು ಏನಕ್ಕೆ ಸಂತೋಷ ಪಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಪ್ರಿಯ. ನಮಗಾದರೂ ದೇವರ ವಾಕ್ಯ ಗೊತ್ತಿರ್ತಕ್ಕಂಥ ನಮಗೆ ಸಾವಿಗೆ ಹತ್ರ ಆಗ್ತಾ ಇದ್ದೀವಿ. ನಾವು ದೇವರ ಕೆಲಸ ಏನೂ ಮಾಡ್ತಾ ಇಲ್ಲ. ದೇವರು ನಮ್ಮನ್ನು ಪ್ರಶ್ನೆ ಕೇಳುವಂಥವರಾಗಿದ್ದಾರೆ. ಆದರೆ ದಿನಗಳು ಕಳೆದು ಹೋಗ್ತಾ ಇದೆ, ವರ್ಷಗಳು ಕಳೆದು ಹೋಗ್ತಾ ಇದೆ, ಮಾಸಗಳು ಕಳೆದು ಹೋಗ್ತಾ ಇದೆ, ಮತ್ತೊಂದು ವರ್ಷ ಬರ್ತಾ ಇದೆ, ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ, ಸಂಭ್ರಮ ಮಾಡ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದಾರೆ. ಆದರೆ ದೇವರ ಕೆಲಸಗಳು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ? ದೇವರ ಮಾತುಗಳು ಕೇಳಿದ ಹಾಗೆಲ್ಲ ನಮ್ಮ ಜೀವಿತಗಳು ಬದಲಾಯಿಸ್ಕೊಂಡಿದ್ದೀವ? ನಮ್ಮ ಕುಟುಂಬಗಳನ್ನು ಬದಲಾಯಿಸ್ಕೊಂಡಿದ್ದೀವ? ನಮ್ಮ ಮಕ್ಕಳನ್ನು ನಾವು ಬದಲಾಯಿಸ್ಕೊಂಡಿದ್ದೀವ? ನಮ್ಮ ಸಭೆಯನ್ನು ನಾವು ಬದಲಾಯಿಸ್ಕೊಂಡಿದ್ದೀವ ಎಂಬುದಾಗಿ ನಮ್ಮನ್ನು ನಾವು ವಿಚಾರ ಮಾಡ್ಕೊಳ್ಬೇಕು. ಯಾಕೆಂತಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ ಪ್ರಕಾರ ಎಷ್ಟೋ ಮಾತುಗಳು ನಮ್ಮ ಕಿವಿಗೆ ಬೀಳುವಂತೆ, ಅದನ್ನು ಗ್ರಹಿಸುವಂತೆ ನಾವು ದೇವರ ಸೇವಕರು ಈ ಸಭೆ ಮೂಲಕ ಅನೇಕ ಒಂದು ಕೂಟಗಳನ್ನು ಏರ್ಪಡಿಸುವಾಗ ಅನೇಕ ಒಳ್ಳೆ ಸೇವಕರು ಬಂದು ಒಳ್ಳೆ ಮಾತುಗಳು, ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಅನೇಕ ವಿಚಾರಗಳು ನಮ್ಮ ಹೃದಯದಲ್ಲಿ ನಾಟುವಂತೆ ಮಾಡಿದ್ದಾರೆ. ಆವಾಗ ನಾವು ಸಭೆಯಲ್ಲಿ ಕೂತುಕೊಂಡು ಅವ್ರು ಕೇಳಿದ ಹಾಗೆಲ್ಲ ನಮ್ಮ ಒಳ್ಳೆ ತೀರ್ಮಾನಗಳನ್ನು ಮಾಡ್ಕೊಳ್ತೀವಿ. ಇವು ದೇವರು ಸೇವಕರು ಹೇಳಿದ ಪ್ರಕಾರ ಇನ್ನು ಮುಂದೆ ನಾನು ಈ ತೀರ್ಮಾನ ಮಾಡಿಕೊಂಡು ಇದ್ರ ಪ್ರಕಾರ ನಾನು ನಡಿಬೇಕು, ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು, ಮಹಿಮೆ ಸಲ್ಲಿಸುವಂಥ ಕಾರ್ಯಗಳನ್ನು ಮಾಡಬೇಕಂತ ತೀರ್ಮಾನ ಮಾಡ್ತೀವಿ. ಆದರೆ ಸಭೆ ಬಿಟ್ಟು ಆಚೆ ಲೋಕದಲ್ಲಿ ಹೋದಾಗ ನಮ್ಮ ಮನಸ್ಸು ಯಾವ ರೀತಿ ಇದೆ, ನಮ್ಮ ಒಂದು ಆಲೋಚನೆ ಯಾವ ರೀತಿ ಇದೆ, ಹಾಗೆ ಬಿಟ್ಟುಬಿಡ್ತಾ ಇದ್ವಿ. ಆ ಥರ ಏನೋ ಬಿಟ್ಬಿಡ್ತಾ ಇದ್ದರೆ ಈ ದಿನಗಳಲ್ಲಿ ನಾವು ಅದನ್ನು ದೃಢವಾಗಿಟ್ಟುಕೊಂಡು ಈ ದಿನ ದೇವರು ಸಭೆಯ ಮೂಲಕ ತಿಳಿಸಲ್ಪಡುವಂಥ ಪ್ರತಿಯೊಂದು ಮಾತುಗಳನ್ನು ಗ್ರಹಿಸಿಕೊಂಡವರಾಗಿ ನಾವು ತೀರ್ಮಾನ ಮಾಡುವುದು ದೊಡ್ಡದಲ್ಲ. ಆ ತೀರ್ಮಾನದ ಪ್ರಕಾರ ನಮ್ಮ ನಡತೆಗಳು ಸರಿಯಾಗಿದೆಯಾ ಇಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಸತ್ಯವೇದದಲ್ಲಿ ಅನೇಕರನ್ನು ದೇವರು ಕರೆದರು, ಇಸ್ರಾಯೇಲರನ್ನು. ಆದರೆ ಕೆಲವರು ಮಾತ್ರ ದೇವರಿಗೆ ಮೆಚ್ಚುಗೆ ಆಗಿ, ದೇವರಿಗೆ ಮಹಿಮೆ ಸಲ್ಲಿಸುವಂಥ, ದೇವರಿಗೆ ಒಪ್ಪುವಂಥ, ದೇವರ ಸಂಕಲ್ಪಗಳು, ದೇವರ ಇಷ್ಟಗಳನ್ನು ನೆರವೇರಿಸುವಂಥ ಮಕ್ಕಳಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೀವಿ ಪ್ರಿಯರೇ. ಅದರಲ್ಲಿ ಮೊದಲನೇದಾಗಿ ಮೋಶೆ ಅಂತವರು ನಮ್ಮ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿ ಒಬ್ಬ ಮೋಶೆಯನ್ನು ನೋಡ್ತಾರೆ ಪ್ರಿಯರೇ. ಆದರೆ ಎಲ್ಲರೂ ದೇವರ ಮಕ್ಕಳೇ. ಆದರೆ ದೇವರ ಒಂದು ಇಷ್ಟವನ್ನು ನೆರವೇರಿಸುವಂಥವ್ರು, ದೇವರ ಸಂಕಲ್ಪವನ್ನು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋಂಥವ್ರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಪ್ರತಿಯೊಬ್ಬರು ಕೂಡ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಕೂಡ ದೇವರು ಅವರ ಮೇಲೆ ಕನಿಕರವನ್ನು ತೋರಿಸ್ತಾ ಇದ್ದಾರೆ. ಸೂರ್ಯನನ್ನು ಉದಯಿಸ್ತಾ ಇದ್ದಾರೆ, ಮಳೆ ಬರೆಸ್ತಾ ಇದ್ದಾರೆ, ಚಂದ್ರನನ್ನು ಕೊಡ್ತಾ ಇದ್ದಾರೆ, ಹಗಲು ಇರಲು ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಆದರೂ ಕೃತಜ್ಞತೆ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಮಗೆ ಯಾರಾದರೂ ನಮಗೆ ಒಂದು ತಂಬಿಗೆ ನೀರನ್ನು ಕೊಟ್ಟರೆ ಅದನ್ನು ದೇವರು ಮರೆಯೋದಿಲ್ಲ ಎಂಬುದಾಗಿ. ಅಂದರೆ ದೇವ್ರ ಕೆಲಸದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ದೇವರು ನಮ್ಮನ್ನು ಮರೆಯದೇ ಇರತಕ್ಕಂಥ ನಮಗೆ ಎಷ್ಟೊಂದು ಮೇಲುಗಳು, ಉಪಕಾರಗಳು ದೇವರು ಈ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಆಗಿರ್ಬೋದು, ಕುಟುಂಬ ಜೀವಿತದಲ್ಲಿ ಆಗಿರ್ಬೋದು, ಮಕ್ಕಳ ಜೀವಿತದಲ್ಲಿ ಆಗಿರ್ಬೋದು, ಸಾಲದ ಸಮಯದಲ್ಲಿ ಆಗಿರ್ಬೋದು, ಎಷ್ಟೊಂದು ಮೇಲುಗಳು ದೇವರು ನಮಗೆ ಮಾಡಿರುವಾಗ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವಾ ಇಲ್ಲ ಎಂಬುದಾಗಿ ನಮ್ಮನ್ನು ವಿಚಾರಿಸಿಕೊಳ್ಳುವಾಗ ದಾವೀದ ಎಂಬ ಭಕ್ತನು ಕೀರ್ತನೆ ಗ್ರಂಥದಲ್ಲಿ ಬರೀತಾರೆ ಪ್ರಿಯರೇ. 116ನೇ ಕೀರ್ತನೆ 12ನೇ ವಚನದಲ್ಲಿ ನಾವು ನೋಡೋಣ ಪ್ರಿಯರೇ. ಯೆಹೋವನು ತನ್ನ ಭಕ್ತರ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ಎಂಬುದಾಗಿ ದೇವರು ಮಾಡಿರ್ತಕ್ಕಂಥ, ಯಾಕೆಂದರೆ ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂಥ ದಾವೀದನು ಯೆಹೋವನು ಮಾಡಿದಂಥ ಅಪ್ರಮೇಯವಾದ ಮಹತ್ತಾದ ಕಾರ್ಯಗಳು, ಅದ್ಭುತವಾದ ಕಾರ್ಯಗಳು, ಅತಿಶಯವಾದ ಕಾರ್ಯಗಳು ಆತನು ನೆನೆಸಿಕೊಂಡು ದೇವರು ಮಾಡಿದಂಥ ಮೇಲುಗಳಿಗೆ, ಅಂದರೆ ದೇವರು ದಾವೀದನ್ನು ನೆನೆಸ್ಕೊಂಡು ಏನು ಹೇಳ್ತಿದ್ದಾರೆ, ದೇವರಿಗೆ ಆತನು ಮಾಡಿದಂಥ ಮಹೋಪಕಾರಗಳಿಗೆ ನಾನು ಬದಲೇನು ಮಾಡಲಿಕ್ಕೆ ಸಾಧ್ಯ ಇದೆ. ಆತನು ಎಷ್ಟೊಂದು ಅದ್ಭುತ ಕಾರ್ಯಗಳು, ಅತಿಶಯವಾದ ಕಾರ್ಯಗಳು ನನ್ನ ಜೀವಿತದಲ್ಲಿ, ನನ್ನ ಹುಟ್ಟಿದಾಗಿಂದಿನಿಂದ ದೇವರು ನನ್ನ ಸಹಾಯಕನಾಗಿ, ಜೊತೆಗಾರನಾಗಿ ಎಷ್ಟೊಂದು ಮೇಲುಗಳು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನೆಂಬುದಾಗಿ ದಾವೀದನು ಹೇಳ್ತಾ ಇದ್ದಾರೆ ಪ್ರಿಯರೇ. ಆತನು 139ನೇ ಕೀರ್ತನೆಯಲ್ಲಿ ತಾನು ದೇವರು ರೂಪಿಸಿರ್ತಕ್ಕಂಥ ಒಂದು ತನ್ನ
ಅವಯವ ಅಂಗಾಂಗಗಳನ್ನು ತಾಯಿಯ ಗರ್ಭದಲ್ಲಿ ಹೇಗೆ ರೂಪಿಸಿದರು ಎಂಬುದಾಗಿ ಪ್ರತಿಯೊಂದನ್ನು ತನ್ನ ಸ್ವಂತ ಅನುಭವದಲ್ಲಿ ತನ್ನ ಒಂದು ಸ್ವಂತ ಅನುಭವದಲ್ಲಿ ಅನುಭವಿಸಿ ದೇವರು ಮಾಡಿದಂಥ ಮೇಲುಗಳು ಉಪಕಾರಗಳಿಗೆ ಕೃತಜ್ಞತೆಯನ್ನು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ದಾವೀದನ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ದಾವೀದನಾಗಿ. ಆ ರೀತಿಯಾದಂಥ ಜನರು ಇದರ ಭಕ್ತರಂದರೆ ಇಲ್ಲ ಪ್ರಿಯರೇ. ದಾವೀದನ ಥರ ಯಾರು ಕೃತಜ್ಞತೆ ಸಲ್ಲಿಸುವಂಥವ್ರು ಯಾರು ಇಲ್ಲ ಪ್ರಿಯ. ಈಗ ನಾವು ಓದಿದಂಥ 103ನೇ ಕೀರ್ತನೆಯಲ್ಲಿ ಕೂಡ ನೋಡಿ ಪ್ರಿಯರೇ, ಇಲ್ಲಿ ದಾವೀದನು ಹೇಳುವಂಥ ಮಾತು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಅಂದರೆ ದೇವರು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳು ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ಗೊತ್ತಿದೆ ಪ್ರಿಯರೇ. ದೇವರು ನಮ್ಮ ಜೊತೆ ಇಲ್ಲ ಅಂತಂದರೆ ನಾವು ಅನೇಕ ವಿಧವಾದಂಥ ಪಾಪ, ಶಾಪ, ರೋಗ ಬಾಧೆಗಳು, ಹಿಂಸೆಗಳು, ಸಂಕಟ ಬಾಧೆಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ದೇವರೇ ಇಷ್ಟು ವರ್ಷಗಳ ಕಾಲ ಪ್ರತಿ ಒಂದು ದಿನ ನಮ್ಮನ್ನು ದೇವರು ಕಾಪಾಡಿಕೊಂಡು ಬಂದಿರತಕ್ಕದಕ್ಕಾಗಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳು ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ಏಕೆಂತಂದರೆ ಪ್ರಿಯರೇ, ಅನೇಕ ತನ್ನ ಕಣ್ಣುಗಳ ಮೂಲಕ, ತನ್ನ ಕಾಲುಗಳ ಮೂಲಕ, ಕೈಗಳ ಮೂಲಕ, ಮನಸ್ಸಿನ ಮೂಲಕ, ಆಲೋಚನೆಗಳ ಮೂಲಕ ತಪ್ಪು ಮಾಡಿದ್ದಾರೆ. ಆ ಸರ್ವ ಇಂದ್ರಿಯಗಳು ಆತನ ನಾಮವನ್ನು ಕೀರ್ತಿಸಬೇಕು. ಯಾಕೆಂದರೆ ನಾವು ತಪ್ಪು ಮಾಡದೇ ಇರುವಾಗಲೇ ದೇವರಿಗೆ ಸಂತೋಷವಾಗಿ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಆಗುತ್ತದೆ ಪ್ರಿಯರೇ. ನಾವು ಯಾವಾಗ ಆತನ ಉಪಕಾರಗಳನ್ನು ಸ್ಮರಿಸೋದಿಲ್ವೋ, ಯಾವಾಗ ನಾವು ತಪ್ಪು ಮಾಡಿರ್ತೀವೋ ಆವಾಗ ದೇವರ ಒಂದು ಉಪಕಾರವನ್ನು ಸ್ಮರಿಸಲಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ಆತನ ಉಪಕಾರಗಳು ಒಂದನ್ನೂ ಮರೆಯಬೇಡ ಅಂತ ಹೇಳಿ ತನ್ನ ಮನಸ್ಸಿಗೆ ದಾವೀದನು ಹೇಳ್ಕೊಳ್ಳುವಂಥ ಒಂದು ನೋಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಆದರೆ 103:14ನೇ ವಚನ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಮನುಷ್ಯನ ಆಯುಷ್ಕಾಲ ಉಳ್ಳಿನಂತಿದೆ, ಅವನು ಅಡವಿ ಹೂವಿನಾಗಿ ಶೋಭಿಸುತ್ತಾನೆ, ಗಾಳಿ ಬಡಿಯುತ್ತಲೇ ಅದು ಹೋಗುತ್ತದೆ ಎಂಬುದಾಗಿ ದೇವರಿಗೆ ಎಷ್ಟೊಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ ಅಂತಂದರೆ ಪ್ರಿಯರೇ, ದಾವೀದನು 1 ಪೂರ್ವ ವೃತ್ತಕಾಲ ಅಂತ 16ನೇ ಅಧ್ಯಾಯ 8ನೇ ವಚನ ಓದನು. 1 ಪೂರ್ವ ವೃತ್ತಕಾಲ ಅಂತ 16:8. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ತನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ, ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಇಲ್ಲಿ ನೋಡಿ ಪ್ರಿಯರೇ, ಯೆಹೋವನಿಗೆ ಯಾವಾಗಲೂ ಕೃತಜ್ಞತಾಸ್ತುತಿ ಮಾಡ್ತಾ ಇರಬೇಕು. ಪ್ರತಿ ಕ್ಷಣ ಕೂಡ ನಾವು ಏನೋ ವರ್ಷದ ಕೊನೆ ಭಾಗದಲ್ಲಿ ಮಾತ್ರ ನಾವು ದೇವರು ಮಾಡಿದಂಥ ಮೇಲುಗಳು, ಉಪಕಾರಗಳನ್ನು, ಸಹಾಯವನ್ನು ನೆನೆಸಿಕೊಂಡು ಕೃತಜ್ಞತೆ ಸಲ್ಲಿಸುವಂಥದ್ದಲ್ಲ. ಎಲ್ಲ ಸಮಯದಲ್ಲೂ, ಎಲ್ಲ ವೇಳೆಯಲ್ಲೂ, ಎಲ್ಲ ದಿನದಲ್ಲೂ, ಎಲ್ಲ ತಿಂಗಳುಗಳು ದೇವರಿಗೆ ಕೃತಜ್ಞತಾ ಸಲ್ಲಿಸ್ತಾ ಇರಬೇಕು. ಪ್ರತಿದಿನ ದೇವರು ನಮ್ಮನ್ನು ಸಾಕಿ ಸಲಹೆ ಬೆಳೆಸ್ತಾ ಇದ್ದಾರೆ ಪ್ರಿಯರೇ. ನಮಗೆ ಪ್ರತಿದಿನ ನಾವು ಆರೋಗ್ಯವಾಗಿದ್ದೀವಿ, ನಾವು ಬದುಕಿದ್ದೀವಿ, ಜೀವಿಸ್ತಾ ಇದ್ದೀವಿ ಅಂತಂದರೆ ಅದು ದೇವರ ಕೃಪೆಯಿಂದಲೇ. ದೇವರು ನಮಗೆ ಆಲೋಚನೆ ಕೊಡಬೇಕು, ದೇವರು ನಮಗೆ ಜ್ಞಾನ ಕೊಡಬೇಕು, ದೇವ್ರಿಗೆ ನಮಗೆ ಶಕ್ತಿ ಕೊಡಬೇಕು, ದೇವರು ನಮ್ಮ ಕುಟುಂಬಗಳನ್ನು ನಡೆಸಬೇಕು, ನಮ್ಮ ಸಭೆಯನ್ನು ನಡೆಸಬೇಕು, ನಮ್ಮ ಪ್ರಯಾಣಗಳನ್ನು ಕಾಪಾಡಬೇಕು. ಅನೇಕ ವಿಧದಲ್ಲಿ ದೇವರು ಸಹಾಯ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಮೇಲುಗಳು, ಉಪಕಾರಗಳು ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಬೇಕಂತೆ. ಅದು ದಾವೀದನು ಹೇಳುವಂಥ ಮಾತು ನೋಡಿ, ಜನಾಂಗಗಳಲ್ಲಿ ನಮಗೆ ಆಗಿರ್ತಕ್ಕಂಥ ಮೇಲುಗಳು, ಉಪಕಾರಗಳು ನಾವು ಇತರರಿಗೆ ತಿಳಿಸಬೇಕೆಂಬುದಾಗಿ ನಾವು ಕೂಡ ಆಲೋಚನೆ ಮಾಡಬೇಕು ಪ್ರಿಯರೇ. ಅದೇ ರೀತಿಯಾಗಿ 23ನೇ ವಚನ, ಅದರಲ್ಲಿ 16:23, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ನಾವೇನು ಮಾಡಬೇಕು? ಎಲ್ಲ ಭೂನಿವಾಸಿಗಳೇ, ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಕುಲಕ್ಕೋ, ಒಂದು ಮತಕ್ಕೋ, ಒಂದು ಬರೀ ಕ್ರೈಸ್ತರಿಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಭೂನಿವಾಸಿಗಳು, ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಜನರು ಕೂಡ. ಆದರೆ ಇಲ್ಲಿ ಮುಸ್ಲಿಮ್ಸ್ ಅವರು, ಹಿಂದೂಗಳು, ಕ್ರಿಶ್ಚಿಯನ್ಸ್ರಿಗೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲ ಭೂನಿವಾಸಿಗಳು ಯೆಹೋವನಿಗೆ ಕೃತಜ್ಞತೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ನಮಗೆ ಕೊಟ್ಟಿರ್ತಕ್ಕಂಥ ದೇವರು ಅಂದರೆ ನಾವು ಒಂದು ದಿನದಲ್ಲಿ ಆ ಕತ್ತಲೆಯಲ್ಲಿದ್ದಂಥ ನಮಗೆ ಒಂದು ಬೆಳಕಾಗಿ ಯೇಸು ಕ್ರಿಸ್ತರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ದೇವರನ್ನು ಘನಪಡಿಸಬೇಕು. ಪ್ರತಿನಿತ್ಯವೂ ಆತನ ಮಾಡಿದಂಥ ಮೇಲುಗಳು, ಉಪಕಾರಗಳು, ಆತನ ಒಂದು ಸಹಾಯವನ್ನು ನಾವು ಅನೇಕರಿಗೆ ತಿಳಿಸಲ್ಪಡ್ತಾ ಇರಬೇಕು. ಆಗ ಅನೇಕ ಕುಟುಂಬಗಳು ಕಟ್ಟಲ್ಪಡ್ತದೆ, ಕಾಪಾಡಲ್ಪಡ್ತದೆ, ರಕ್ಷಿಸಲ್ಪಡ್ತದೆ,
ಬರ್ತದೆ. ಇದೆಲ್ಲ ನಾವು ಇಟ್ಟುಕೊಂಡು ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳು, ಅಂದರೆ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಮಾಡಿರ್ತಕ್ಕಂಥ ಒಂದು ಅದ್ಭುತ ಕೃತ್ಯಗಳನ್ನು ನಾವು ಏನು ಮಾಡಬೇಕಂತೆ, ನಾವು ಅನೇಕರಿಗೆ ತಿಳಿಸಲ್ಪಡಬೇಕೆಂಬುದಾಗಿ ದಾವೀದನು ಆತನ ಕಾರ್ಯಗಳನ್ನು ನಾವು ನೋಡ್ತೀವಿ. ನಾವು ಯಾವಾಗಲೂ ಆತ್ಮ ಸಂಬಂಧವಾದ ಸ್ತುತಿಗಳಿಂದಲೂ ಹಾಡುಗಳಿಂದಲೂ ಜನರಿಗೆ ನಾವು ತಿಳಿಯಲ್ಪಡಿಸಬೇಕು ಪ್ರಿಯರೇ. ಏಕೆಂದರೆ ನಮಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆಯ ಆಯುಷ್ಕಾಲ ಕೊಡ್ತಾ ಇದ್ದಾರೆ, ಒಳ್ಳೆಯ ಮತ್ತೊಂದು ವರ್ಷಗಳನ್ನು ದಾನವಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಮೂಲಕ ತನ್ನ ಕೆಲಸಗಳನ್ನು ದೇವರು ಮಾಡಿಕೊಳ್ಬೇಕೆಂಬ ಉದ್ದೇಶದಿಂದ ಪ್ರಿಯರೇ. ಅದಕ್ಕೇ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ ನೋಡೋಣ ಪ್ರಿಯರೇ. ಆತನು ಮಾಡಿದ ಉಪಕಾರಗಳನ್ನು ನಾವು ನೆನೆಸಬೇಕೆಂಬುದಾಗಿ ಅದರಲ್ಲಿ ನಾವು ನೋಡ್ತೀವಿ ಪ್ರಿಯ. ಎಫೆಸದವರ ಬರೋ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳು, ಹೊಲಸು ಮಾತು ಅಂದರೆ ನಮ್ಮ ಬಾಯಲ್ಲಿ ನಮ್ಮ ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ಕೂಡ ಪರಿಶುದ್ಧವಾದಂಥ ಜೀವಿಸಬೇಕು. ನಮ್ಮ ಬಾಯಲ್ಲಿ ಕೂಡ ಯಾವುದೇ ರೀತಿಯಾದಂಥ ಹೊಲಸಾದ ಮಾತುಗಳು ಬರಬಾರ್ದು. ಹುಚ್ಚು ಮಾತುಗಳು ಅಂದರೆ ಅದಕ್ಕೆ ಅರ್ಥಗರ್ಭತ್ವವಿಲ್ಲದೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡುವಂಥದ್ದು ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ನಾವು ದೇವರಿಗೆ ಏನು ಮಾಡಬೇಕಂತೆ, ಇಲ್ಲಿ ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಇವೆಲ್ಲವನ್ನು ಬಿಟ್ಟು ಯಾವಾಗಲೂ ದೇವರು ಮಾಡಿದಂಥ ಮೇಲುಗಳನ್ನು, ಉಪಕಾರಗಳನ್ನು, ಆತನಿಗೆ ಅನೇಕ ಜನಗಳ ಮಧ್ಯದಲ್ಲಿ ನಾವು ಕೃತಜ್ಞತೆಯನ್ನು ದೇವರಿಗೆ ಯಾವಾಗಲೂ ದೇವರ ಕೃಪೆಯಿಂದ, ದೇವರ ಕರುಣೆಯಿಂದ ನಮಗೆ ಈ ಥರ ಕಾರ್ಯ ಆಯಿತು, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಎಂಬುದಾಗಿ ನಾವು ಪ್ರತಿ ಕ್ಷಣದಲ್ಲೂ ಕೂಡ ದೇವರನ್ನ ನೆನೆಸ್ತಾ ಇರಬೇಕು. ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇರಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಯಾವುದು ಉತ್ತಮವಾದಂಥದ್ದು ಯಾವುದಂತಂದರೆ ದೇವರಿಗೆ ಉಪಕಾರ ಸ್ಮರಿಸುವುದೇ, ದೇವರು ಮಾಡಿದಂಥ ಮೇಲುಗಳನ್ನು ಸ್ಮರಿಸುವುದೇ ನಮಗೆ ಉತ್ತಮವಾದಂಥ ಒಂದು ಕಾರ್ಯವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನ. ನಾವು ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೀವಿ, ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಬೇಕು. ಯಾವುದೊಂದು ವಿಚಾರದಲ್ಲಿ ತಗೊಂಡ್ರೂ ಕೂಡ ನಾವು ದೇವರಿಗೆ ಏನು ಮಾಡಬೇಕಂತೆ, ದೇವರಲ್ಲಿ ಸಂತೋಷ ಪಡಬೇಕು, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಬೇಕೆಂಬುದಾಗಿ ದೇವರ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನಾಗಿದೆ ಅಂದರೆ, ನಾವು ದೇವರನ್ನ ಯಾವಾಗಲೂ ನಾವು ಪ್ರತಿದಿನ ಮುಂಜಾನೆಯಲ್ಲಿ ದೇವರನ್ನ ಪ್ರಾರ್ಥಿಸುವಾಗ, ದೇವರನ್ನ ನೆನೆಸ್ಕೊಳ್ಳುವಾಗ, ದೇವರ ಉಪಕಾರ ಸ್ಮರಿಸುವಾಗ, ಸೇನಾಧೀಶ್ವರನಾದ ಯೆಹೋವ ದೇವರು ಆತನನ್ನು ಘನಪಡಿಸುವಾಗ ಆತನಿಗೆ ತುಂಬ ಮೆಚ್ಚುಗೆಯಾಗಿ ನಮ್ಮನ್ನು ನೋಡ್ತಾ ದೇವರ ಚಿತ್ತವನ್ನು ನಾವು ನೆರವೇರಿಸುವಂಥ ಮಕ್ಕಳಾಗಿ ನಾವು ಜೀವಿಸ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಇನ್ನೊಂದು ವಚನ ಓದೋಣ. ಹಬಕ್ಕೂಕ 3ನೇ ಅಧ್ಯಾಯ 17-18 ನೋಡಿ ಪ್ರಿಯರೇ. ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಯು ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದಿಯು ಕೊಟ್ಟಿಯೊಳಗೆ ಇಲ್ಲದೇ ಇದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುವನು ಎಂಬುದಾಗಿ ಹಗ್ಗಾಯ ಪ್ರವಾದಿ ಗ್ರಂಥ ದಾವೀದನನ್ನು ನೋಡಿದಂಥ ಹಗ್ಗಾಯನು ದಾವೀದನು ಮಾಡಿದಂಥ ಒಂದು ಕಾರ್ಯಗಳನ್ನೇ ಇಲ್ಲಿ ಹಬಕ್ಕೂಕ ಎಂಬ ಪ್ರವಾದಿಯು ದೇವ್ರನ್ನ ಯಾವ ರೀತಿ ವರ್ಣಿಸ್ತಾ ಇದ್ದಾರೆ ಅಂತಂದರೆ, ನಮ್ಮ ಜೀವಿತದಲ್ಲಿ ಮೇಲುಗಳು ಮಾಡಿಲ್ಲ ಅಂದರೂ ಕೂಡ ನಾವು ದೇವ್ರನ್ನ ಘನಪಡಿಸಬೇಕು. ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಯಲ್ಲಿ ಹಣ್ಣು ಸಿಕ್ಕದೇ ಇದ್ದರೂ, ನಮಗೆ ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರೂ ಕೂಡ, ಹೊಲಗದ್ದೆಗಳೆಲ್ಲ ಆಹಾರ ಕೊಡದೆ ಹೋದರೂ, ಯಾವಾಗಲೂ ನಮ್ಮ ಹಟ್ಟಿಯೊಳಗಿಂದ ಹಿಂಡು ಅಂದರೆ ಕುರಿಗಳು, ಮಂದೆಗಳು, ಮೇಕೆಗಳು ಇಲ್ಲದಿದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸಿಸುವನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವನೆಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಈ ರೀತಿಯಾದಂಥ ಕಾರ್ಯಗಳು. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯದಲ್ಲಿ 16:22 ಪೌಲ ಮತ್ತು ಸೀಲರು ಯಾವ ರೀತಿ ದೇವರನ್ನ ಘನಪಡಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡೋಣ. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು, ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನರಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪನೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಹಾಕಿ ಬಿಗಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಅಲ್ಲಿ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಗ್ಗಟ್ಟಾಗಿ ಎದ್ದರು. ಅವರ ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ಬಿಟ್ಟರು.
ಚಡಿಗಳಿಂದ ಒಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅಲ್ಲಿ ಅಧಿಪತಿಗಳು ಏನು ಮಾಡ್ತಾ ಇದ್ದಾರೆ, ಪೌಲ ಸೀಲರು ದೇವರ ಅಂದರೆ ಯೇಸು ಕ್ರಿಸ್ತರ ಒಂದು ಸುವಾರ್ತೆ ಸಾರುವಂಥ ಸಮಯದಲ್ಲಿ ಅವರು ಹಿಡಿಯಲ್ಪಡ್ತಾರೆ. ಅವರಿಗೆ ಅಷ್ಟು ಕಷ್ಟದಲ್ಲೂ ಕೂಡ ದೇವ್ರನ್ನ ಸ್ತುತಿಸ್ತಾರೆ ಪ್ರೇರೆ. ಅಂದರೆ ಎಂಥ ಸಮಯದಲ್ಲೂ ಕೂಡ ದೇವ್ರನ್ನ ಸ್ತುತಿಸಬೇಕು, ದೇವ್ರನ್ನ ಮಹಿಮೆ ಪಡಿಸಬೇಕು, ದೇವರು ಮಾಡಿದಂಥ ಮೇಲುಗಳು ಉಪಕಾರಗಳನ್ನು ನಾವು ಸ್ಮರಿಸಬೇಕೆಂಬುದಾಗಿ ಇಲ್ಲಿ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ, ಅವರು ಪೌಲ ಸೀಲರು ಸುವಾರ್ತೆಯ ನಿಮಿತ್ತವಾಗಿ ಹೋಗುತ್ತಿರುವ ಸಮಯದಲ್ಲಿ ಅವರ ಬಟ್ಟೆಗಳನ್ನೆಲ್ಲ ಹರಿದು ಹಾಕ್ತಾರೆ, ಮಧ್ಯೆ ರೋಡಲ್ಲಿ ನಿಲ್ಲಿಸ್ತಾರೆ ಪ್ರೇರೆ. ನಿಲ್ಲಿಸಿ ಅಂಥ ಸಮಯದಲ್ಲೂ ಕೂಡ ಅವರು 25ನೇ ವಚನದ ಮಧ್ಯರಾತ್ರಿಯಲ್ಲಿ ಅವರು ಜೈಲಲ್ಲಿ ಹಾಕ್ತಾರೆ. ಸೆರೆಮನೆಯಲ್ಲಿ ಹಾಕಿದ್ರೂ ಕೂಡ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೇನಾದರೂ ಇದ್ದರೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥ ಮನಸ್ಸು ನಮಗೆ ಬರ್ತದಾ ಇಲ್ವಾ ಎಂಬುದಾಗಿ ನಮ್ಮನ್ನು ವಿಚಾರಿಸಿಕೊಳ್ಬೇಕು ಪ್ರೇರೆ. ಮಧ್ಯರಾತ್ರಿಯಲ್ಲಿ 25ನೇ ವಚನ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ, ಅಲ್ಲಿ ನೋಡಿ ಪ್ರಾರ್ಥನೆ ಮಾಡ್ತಾರೆ, ದೇವರಿಗೆ ಕೀರ್ತನೆ ಆಡ್ತಾ ಇದ್ದಾರೆ, ಸಂಗೀತ ಆಡ್ತಾ ಇದ್ದಾರೆ, ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ, ದೇವ್ರನ್ನ ಘನಪಡಿಸ್ತಾ ಇದ್ದಾರೆ. ದೇವರು ಮಾಡಿದಂಥ ಮೇಲುಗಳು, ದೇವರು ನಮಗೆ ಒಳ್ಳೆಯದನ್ನು ಮಾಡಿದ್ರೆ ಮಾತ್ರ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾ? ನಾವು ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ವೇದನೆಯಲ್ಲಿದ್ದಾಗಲೂ ಕೂಡ ನಾವು ದೇವ್ರನ್ನ ಸ್ತುತಿಸಬೇಕು. ಅಂಥ ಮನಸ್ಸು, ಹೃದಯ ದೇವರು ನಮಗೆ ದಯಪಾಲಿಸಬೇಕೆಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರೇರೆ. ಅದೇ ರೀತಿಯಾಗಿ ಅವರು ನೋಡಿ ಅಂಥ ಕಷ್ಟದ ಸಮಯದಲ್ಲಿ ಸೆರೆಮನಿ ಅವರ ಬಟ್ಟೆಗಳೆಲ್ಲ ವಸ್ತ್ರಹೀನ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಹೊಡಿತಾ ಇದ್ದಾರೆ, ಜೈಲಲ್ಲಿ ಹಾಕಿದ್ದಾರೆ. ಅಂಥ ಸಮಯದಲ್ಲಿ ದೇವ್ರನ್ನ ಯಾವ ರೀತಿ ಸ್ತುತಿಸ್ತಾ ಇದ್ದಾರೆ ಅಂದರೆ, ಅವರು ಕೀರ್ತನೆ ಆಡ್ತಾ ಇದ್ದಾರೆ, ಯಾರಿಗೂ ಅಂಜಲಿಲ್ಲ, ಅವರು ಹೆದರಲಿಲ್ಲ, ಅವರು ಭಯಪಡಲಿಲ್ಲ. ಅಂಥ ಸಮಯದಲ್ಲೂ ಕೂಡ ಪೌಲ ಸೀಲರು ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ. ಸೆರೆಯಲ್ಲಿ ಇದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅವರು ಮಾಡಿದಂಥ ಒಂದು ಪ್ರಾರ್ಥನೆಗಳು, ಅವರು ಆಡುತ್ತಿದ್ದ ಹಾಡುಗಳ ಮೂಲಕ ಆ ಸೆರೆಯಲ್ಲಿದ್ದಂಥವ್ರು ಅನೇಕರು ರಕ್ಷಣೆವಾಗಲಿಕ್ಕೆ ಕಾರಣವಾಯಿತು ಪ್ರೇರೆ. ಅಲ್ಲಿ ಒಂದು ಉಜ್ಜೀವನ ಆಗಲಿಕ್ಕೆ ದೇವರು ಅವರನ್ನು ಉಪಯೋಗಿಸ್ಕೊಳ್ರು ಎಂಬುದಾಗಿ ನಾವು ಅಲ್ಲಿ ನೋಡ್ತೀವಿ ಪ್ರೇರೆ. ಒಗ್ಗಟ್ಟಾಗಿ ಅತಿಥಿಗಳು ಅವ್ರು ನೋಡಿ ಅವ್ರನ್ನ ಅಧಿಕಾರಿಗಳಿಗೂ ಅವ್ರಿಗೆ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ರು ಎಂಬುದಾಗಿ ನಾವು ಕೊನೆಯದಾಗಿ 2 ವಚನ ಓದಿ ಮುಗಿಸ್ಕೊಳ್ಳೋಣ ಪ್ರೇರೆ. ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯ 20-21 ವಚನ. ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. 19ರಿಂದ ಓದನ ಪ್ರಿಯ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಅವರು ಪೌಲಸೀಲರು ಜೈಲಲ್ಲಿ ಆತ್ಮಭರಿತರಾಗಿ ಹಾಡುಗಳನ್ನು ಹಾಡುತ್ತಾ ಯಾವ ರೀತಿ, ಆದರೆ ನಾವು ಕೂಡ ಅದೇ ರೀತಿಯಾಗಿ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕು. ದೇವರು ನಮಗೆ ಈ ದಿನ ಹೇಳ್ತಾ ಇರ್ತಕ್ಕಂಥ ಮಾತು ಎಚ್ಚರಿಕೆ ಮಾತು, ಅಥವಾ ಒಬ್ಬರನ್ನೊಬ್ಬರು ನಾವು ಎಚ್ಚರಿಸಿಕೊಳ್ಳಬೇಕು, ಒಬ್ಬರನ್ನೊಬ್ಬರನ್ನು ಆಧರಿಸಿಕೊಳ್ಳಬೇಕು, ಒಬ್ಬರಿಗೊಬ್ಬರಿಗೂ ಪ್ರೀತಿಸಬೇಕು. ಸಭೆಯಲ್ಲಿರ್ತಕ್ಕಂಥ ನಾವು ಒಂದೇ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ ಈ ವಾಕ್ಯದ ಮೂಲಕ ನಾವು ಎಲ್ಲರೂ ಸೇರಿ ಆತ್ಮ ಸಂಬಂಧವಾದಂಥ ಹಾಡುಗಳು, ಆತ್ಮಭರಿತವಾದಂಥ ಹಾಡುಗಳು, ದೇವ್ರನ್ನ ಮಹಿಮೆ ಪಡಿಸುವಂಥ, ದೇವ್ರನ್ನ ಘನಪಡಿಸುವಂಥ, ದೇವರಿಗೆ ಮೆಚ್ಚುಗೆಯಾದಂಥ ಕಾರ್ಯಗಳು ಒಬ್ರಿಗೊಬ್ರಿಗೂ ಮಾತನಾಡಿಕೊಳ್ಳುತ್ತಾ ಒಬ್ಬರನ್ನೊಬ್ಬರನ್ನ ಎಚ್ಚರಿಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತಿರುವಂಥ ಸಮಯದಲ್ಲಿ ನಾವು ಒಬ್ಬರಿಗೊಬ್ಬರು ಅಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ಬೇಕು, ಒಬ್ಬರೊಬ್ಬರು ಹಾಡು ಹೇಳ್ಕೋಬೇಕು, ಒಬ್ಬರೊಬ್ಬರು ದೇವ್ರನ್ನ ಮಹಿಮೆ ಪಡಿಸಬೇಕು, ಘನಪಡಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳು, ನಾವು ಲೋಕದ ಆಸೆಗಳು, ಹೊಲಸು ಮಾತುಗಳು ಅದು ಇದು ಬಿಟ್ಟುಬಿಟ್ಟು ದೇವರ ಮಾತುಗಳು, ದೇವರ ವಾಕ್ಯದ ಒಂದು ಸಾರ ಅಂಶ ನಮ್ಮಲ್ಲಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ದೇವರ ವಾಕ್ಯ ಹಿಂಗೆ ಹೇಳ್ತದೆ, ನಾವು ಈ ರೀತಿ ನಡೀಬೇಕು ಎಂಬುದಾಗಿ ಒಬ್ಬರೊಬ್ಬರು ಮಾತಾಡಿಕೊಳ್ಬೇಕು. ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಯಾವಾಗಲೂ ನಾವು ಏನು ಮಾಡಬೇಕಂತೆ, ಎಂಥ ದುಃಖ ಸಮಯದಲ್ಲೂ, ರೋಗ ಸಮಯದಲ್ಲೂ, ಸಾಲದ ಸಮಯದಲ್ಲೂ, ಬಾಧೆಯ ಸಮಯದಲ್ಲೂ ಕೂಡ ನಾವು ಏನು ಮಾಡಬೇಕಂತೆ, ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ, ಅದು ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಅಲ್ಲ, ಎಲ್ಲ ಕಾರ್ಯಗಳಿಗೂ, ನಮ್ಮ ಕೆಟ್ಟದಾದರೂ ಕೂಡ ನಾವು ಏನು ಮಾಡಬೇಕಂತ ದೇವರಿಗೆ ಕೃತಜ್ಞತಾ ಸಲ್ಲಿಸಬೇಕು. ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ
ಅಂಥ ಶಾಂತ ಗುಣವುಳ್ಳವರಾಗಿ, ಸಾತ್ವಿಕ ಮನಸ್ಸುಳ್ಳವರಾಗಿ, ತಗ್ಗಿದ ಸ್ವಭಾವವುಳ್ಳವರಾಗಿ, ನಮ್ಮನ್ನು ನಿರ್ದೋಷಿಗಳಾಗಿ, ನಿಷ್ಕಲಂಕರಾಗಿ ನಾವು ರೂಪಿಸಿಕೊಂಡು ದೇವರ ಮುಂದೆ ನಡುಗುವರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟಪಡಿಸದೆ ಪ್ರಿಯರೇ. ಯಾಕೆಂದರೆ ನಾವು ಕೊನೆಯ ದಿವಸಗಳಲ್ಲಿದ್ದೇವೆ, ಕೊನೆಯ ದಿವಸಗಳು ಕಠಿಣ ಕಾಲಗಳು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಪ್ರಿಯರೇ. 2 ತಿಮೋತಿಯರಿಗೆ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸಿದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು. ಆದರೆ ಕಡೆ ದಿವಸಗಳು ಕಠಿಣ ಕಾಲಗಳು ಬರುತ್ತದೆ ಎಂಬುದನ್ನು ತಿಳಿದುಕೊಂಡು ಮನುಷ್ಯರು ಸ್ವಾರ್ಥ ಚಿಂತಕರು. ನೋಡಿ ಪ್ರಿಯರೇ, ಫಸ್ಟು ತಾನು ಚೆನ್ನಾಗಿರಬೇಕು ಅನ್ನೋದೇ ಮನುಷ್ಯ ಆಲೋಚನೆ ಮಾಡ್ತಾರೆ. ಸ್ವಾರ್ಥ ಚಿಂತಕರು, ಸ್ವಂತ ಮಗನೇ ಎತ್ತ ತಂದೆ ತಾಯಿಗಳನ್ನು ಅನಾಥಾಶ್ರಮಗಳಿಗೆ ಬಿಡುವಂಥ ಒಂದು ಸಂದರ್ಭದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಪ್ರಿಯರೇ. ಎತ್ತ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇರ. ಫಸ್ಟು ಅವನಾಯಿತು, ಅವನ ಹೆಂಡತಿ ಆಯಿತು, ಅವನ ಮಕ್ಕಳಾಯಿತು, ನಾವು ಚೆನ್ನಾಗಿರಬೇಕು, ಯಾರು ಹೆಂಗಾದರೂ ಹೋಗಲಿ ಅನ್ನೋ ಒಂದು ಸ್ವಾರ್ಥ ಪ್ರಿಯರಾಗಿ ಈ ಕಠಿಣ ದಿವಸಗಳಲ್ಲಿ, ಕಡೆಯ ದಿವಸಗಳಲ್ಲಿ ಜನರು ಇದ್ದಾರೆ ಪ್ರಿಯರೇ. ಈ ಮಾತುಗಳು ಅಪೊಸ್ತಲನಾದ ಪೌಲನು ತಿಮೋತಿಯವರಿಗೆ ಬರೆಯುತ್ತಾ, ಆದರೆ ಕಡೆಯ ದಿವಸಗಳು ಕಠಿಣ ಕಾಲಗಳು ಬರುತ್ತದೆ ಎಂಬುದು ತಿಳಿದು. ಯಾಕೆಂದರೆ ನಾವು ಈ ಕಣ್ಣಾರೆ ನೋಡ್ತಾ ಇದ್ದೀವಿ, ಎಷ್ಟೋ ಜನ ತಂದೆ ತಾಯಿಗಳನ್ನು ಬಿಟ್ಟು ಫಸ್ಟು ನಾನು ಚೆನ್ನಾಗಿರಬೇಕು, ಆಮೇಲೆ ಮತ್ತೊಬ್ಬರು ಎಂಬ ಒಂದು ಆಲೋಚನೆಯಲ್ಲಿ ಜೀವಿಸುತ್ತಿರುವಂಥ ಈ ಸ್ವಾರ್ಥ ಚಿಂತಕರು. ಅದೇ ರೀತಿಯಾಗಿ ಹಣದಾಸೆಯವರು, ಹಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಪ್ರಿಯರೇ. ಎಷ್ಟು ಬೇಕಾದ್ರೂ ಲಂಚ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಮೋಸ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಕೊಳ್ಳೆ ಹೊಡಿತಾರೆ, ಕಳ್ತನ ಮಾಡ್ತಾರೆ. ಈ ಹಣಕ್ಕೋಸ್ಕರ ಹಣದಾಸೆ ಉಳ್ಳವರು, ಬಡಾಯಿ ಕೊಚ್ಚುವಳು. ಕೆಲವರು ಏನು ಮಾಡ್ತಾರೆ, ತನ್ನಲ್ಲಿ ಏನೂ ಇಲ್ಲ ಅಂದ್ರೆ 4 ಜನ ಮುಂದೆ ದರ್ಪ ತೋರಿಸ್ಕೊಳ್ಳೋದು, ಡಂಬ ಕೊಚ್ಕೊಳ್ಳೋದು, ಒಂದು ಬಡಾಯಿ ಕೊಚ್ಕೊಳ್ಳುವಂಥದ್ದು. ಈ ರೀತಿಯಾದಂಥ ಜನರು ನಮ್ಮ ಕಣ್ಣು ಮುಂದೆ ಇದ್ದಾರೆ ಪ್ರಿಯ. ಅದೇ ರೀತಿಯಾಗಿ ಅಹಂಕಾರ ಪಡುವಂಥದ್ದು, ಎಲ್ಲ ಶಕ್ತಿ ಇದೆ, ಬಲ ಇದೆ, ನನಗೆ ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ ಅಂತೇಳಿ ಅಹಂಕಾರ ಪಟ್ಕೊಳ್ಳುವಂಥವರು. ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು. ಇಲ್ಲಿ ನೋಡಿ ಪ್ರಿಯರೇ, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದವರು. ದೇವರು ಮಾಡಿರ್ತಕ್ಕಂಥ ಮೇಲುಗಳು, ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ, ದೇವರು ನಮಗೆ ಉಪಕಾರ ಸ್ಮರಿಸ್ತಾ ಇಲ್ಲ. ದೇವರು ನಮಗೆ ಒಳ್ಳೆಯ ಉದ್ಯೋಗ ಕೊಟ್ಟವರೆ, ಒಳ್ಳೆಯ ಕೆಲಸ ಕೊಟ್ಟವರೆ, ಒಳ್ಳೆಯ ಕುಟುಂಬ ಕೊಟ್ಟಿದ್ದಾರೆ. ಆ ಉಪಕಾರ ದೇವರಿಗೆ ಸ್ತುತಿ ಪದಗಳಿಂದ ಆಗಿರ್ಬೋದು, ನಾವು ಯಾರೂ ಮಾಡ್ತಾ ಇಲ್ಲ ಎಂಬುದಾಗಿ. ಈಗ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನಗಳು ಈಗ ನಾಳೆ ಎಷ್ಟು ಜನ ಸಾಯ್ತಾರ ಗೊತ್ತಿಲ್ಲ ಕುಡಿದು ಮತ್ತಿನಲ್ಲಿ ಒಂದು ಕ್ಲಬ್. ಈಗ ಇರ್ತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಪಬ್ಬುಗಳು, ಬಾರ್ಗಳು ಎಲ್ಲ ಫುಲ್ ಆಗಿದೆ ಪ್ರಿಯರೇ. ಎಲ್ಲೂ ರೋಡ್ಗಳು ಖಾಲಿ ಇರಲ್ಲ ಈ ಸಮಯದಲ್ಲಿ. ಅಂಥ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ದೇವ್ರ ವಾಕ್ಯ ಗೊತ್ತಿರ್ತಕ್ಕಂಥ ನಾವು, ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಈ ಸತ್ಯವೇದದಲ್ಲಿ ನಮಗೆ ಸಭೆಯ ಮೂಲಕ ಅನೇಕ ಸಂದೇಶಗಳು ನಾವು ಕೇಳಿದ ಹಾಗೆಲ್ಲ ನಾವು ಅನೇಕರಿಗೆ ತಿಳಿಸಲ್ಪಡಬೇಕು, ಆ ಜನಗಳನ್ನ ಬದಲಾಯಿಸಬೇಕು. ಅದಕ್ಕೋಸ್ಕರ ದೇವರ ಚಿತ್ತ ನಮ್ಮ ಮೇಲಿದೆ, ದೇವರ ಉದ್ದೇಶ ನಮ್ಮ ಮೇಲಿದೆ, ದೇವರ ಆಲೋಚನೆ ನಮ್ಮ ಮೇಲಿದೆ. ನಾವು ಕೂಡ ಅವ್ರ ಹತ್ರನೇ ಆಗಿಬಿಟ್ರೆ ದೇವ್ರ ಕೆಲಸ ಮಾಡೋವಂಥದ್ದು ಯಾರು? ದೇವರು ಬಹಳ ದುಃಖ ಪಡ್ತಾರೆ ಪ್ರಿಯರೇ. ಯಾಕೆಂದರೆ ದೇವರು ಪ್ರಾರಂಭದಿಂದಲೂ ನೋಡುವಾಗ ಇಸ್ರೇಲರಿಗೆ ಎಷ್ಟು ಮೇಲು ಮಾಡಿದ್ರು, ಎಷ್ಟು ಉಪಕಾರ ಮಾಡಿದ್ರು, ಎಷ್ಟು ಸಹಾಯ ಮಾಡಿದ್ರು. ಅವ್ರಿಗೆ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಅವ್ರಿಗೆ ನೀರು ಕೊರತೆ ಬಂದಾಗ ನೀರು ಕೊಟ್ಟರು, ಬಂಡೆ ಒಳಗಿಂದ ನೀರು ಕೊಟ್ಟರು. ಅದೇ ರೀತಿಯಾಗಿ ಅವರಿಗೆ ಮಾಂಸ ಬೇಕಾದ ಲಾವಕಿಗಳನ್ನು ಬರಮಾಡಿದ್ರು, ಆಹಾರ ಕೊಟ್ಟರು. ಎಷ್ಟು ಮೇಘಸ್ತಂಭವಾಗಿ, ಅವ್ರ ಬಟ್ಟೆ ಮಾಯಲಿಲ್ಲ, ಚಪ್ಪಲಿ ಅರಗಲಿಲ್ಲ. ಅಂಥ ಮೇಲುಗಳು ಮಾಡಿದ್ರು ಕೂಡ ದೇವರಿಗೆ ಉಪಕಾರ ಸ್ತುತಿ ಮಾಡಲಿಲ್ಲ. ಅವರು ಗುಣಗುಡ್ತಾನೆ ಇದ್ದರು. ಅವ್ರ ಮೇಲು ದೇವ್ರಿಗೆ ಉಪಕಾರ ಸ್ತುತಿ ಮಾಡ್ತಾನೆ ಇಲ್ಲ. ದೇವರು ನಮಗೆ ಈಗಿರ್ತಕ್ಕಂಥ ಸಮಯದಲ್ಲಿ ನಮಗೆಲ್ಲ ಉಪಕಾರಗಳನ್ನು ಮಾಡಿದ್ದಾರೆ. ನಮಗೆ ಕೊರೋನಾ ಎಂಬ ಮಹಾಮಾರಿಯಿಂದ ನಮಗೆ ಜೀವವನ್ನು ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಮೂಲಕ ದೇವರ ಕೆಲಸ ನೆರವೇರಿಸಿಕೊಳ್ಳಬೇಕು. ದೇವರ ಇಷ್ಟವನ್ನು, ದೇವರಿಗೆ ಒಂದು ಸಂಕಲ್ಪವನ್ನು ನಮ್ಮ ಮೂಲಕ, ನಮ್ಮ ಕುಟುಂಬಗಳ ಮೂಲಕ, ನಮ್ಮ ಸಂತತಿಗಳ ಮೂಲಕ ನೆರವೇರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಂಡು ರಕ್ಷಿಸಿ ನಡೆಸ್ತಾ ಇದ್ದಾರೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡವರಾಗಿ, ಏಕೆಂದರೆ ಈ ಪಾಪ ತುಂಬಿದ ಈ ಲೋಕದಲ್ಲಿ ಈ ಪಾಪದ ಕಾರ್ಯಗಳು, ಅನೇಕ ಕಾರ್ಯಗಳು ನಡೀತಾ ಇದೆ. ಈ ಬಾಂಬೆ ಎಂಬ ಪ್ರಾಂತದಲ್ಲಿ ಎಂಥ ಮೂಢತ್ವದಲ್ಲಿದ್ದಾರೆ ಜನರು ಅಂತಂದರೆ, ನಹುಂಸಕರಿದ್ದಾರಲ್ಲ ಪ್ರಿಯರೇ, ಅವರೊಟ್ಟಿಗೆ ಒಂದು ದಿನ ರಾತ್ರಿ ಕಳೆದರೆ ಈ ವರ್ಷವೆಲ್ಲ ಚೆನ್ನಾಗಿರ್ತೀರ ಎಂಬುದಾಗಿ ನಾನು ನ್ಯೂಸಲ್ಲಿ ನೋಡಿರ್ತಕ್ಕಂಥ ಒಂದು ವಿಚಾರ ಪ್ರಿಯರೇ. ಅವರೊಟ್ಟಿಗೆ ಈ ದಿನ ನೀವು ಕಳೆದ್ರೆ ಈ ವರ್ಷವೆಲ್ಲ ನಿನಗೆ ಶುಭ ಆಗ್ತದೆ, ನಿನಗೆ ಆಶೀರ್ವಾದ ಸಿಗ್ತದೆ ಎಂಬುದಾಗಿ. ಆದ್ದರಿಂದ ಈ ನಹುಂಸಕರಿಗೆಲ್ಲ ಬುಕ್ ಆಗಿಬಿಟ್ಟಾರೆ, ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ.
ಆ ರೀತಿಯಾದಂಥ ಕೆಟ್ಟವಾದಂಥ ವಾರ್ತೆಗಳು, ಅಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಗಳು ಪ್ರಪಂಚದಲ್ಲಿ, ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಎಂಥ ಹೀನವಾದ ಸ್ಥಿತಿಗೆ ಜನರು ಜಾರಿ ಹೋಗ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ದೇವರ ಮಾತನ್ನು ತಿಳಿದಂಥವ್ರು ನಾವು ಎಷ್ಟು ಪ್ರಾರ್ಥನೆ ಮಾಡಬೇಕು ಅವರಿಗೋಸ್ಕರ, ಎಷ್ಟು ಅವರಿಗೋಸ್ಕರ ನಾವು ಬದಲಾಗಿ ನಾವು ಅನೇಕರನ್ನು ಬದಲಾಯಿಸಬೇಕೆಂಬುದಾಗಿ ಈ ಮಾತಿನ ಅರ್ಥ ಪ್ರಿಯರೇ. ಆದ್ದರಿಂದ ದೇವರು ಕನಿಕರವನ್ನು ನೆನೆಸಿಕೊಂಡು ಈ ಕಠಿಣ ಕಾಲಗಳು ಬರುತ್ತದೆ ಎಂಬುದಾಗಿ ನಾವು ನೆನೆಸಿಕೊಂಡು ದೇವರು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಉಪಕಾರಗಳನ್ನು ನಾವು ಇತರಿಗೆ ತಿಳಿಸಬೇಕು. ಉಪಕಾರ, ದೇವರು ಅಷ್ಟೇ ಒಳ್ಳೆಯವರು, ದೇವರಿಲ್ಲ ಅಂತಂದರೆ ನಮ್ಮ ಜೀವನ ಏನೂ ಇಲ್ಲ, ನಾವು ಬರೀ ಉಸಿರು, ಯಾವಾಗ ನಾವು ಜೀವ ಹಾರಿ ಹೋಗ್ತದೋ ಗೊತ್ತಿಲ್ಲ, ಪ್ರಾಣ ಪಕ್ಷಿ ಹಾರೋಗ್ತದೋ ಗೊತ್ತಿಲ್ಲ. ಎಷ್ಟೋ ಜನ 2026 ಕಾಣದೆ ಹೋಗ್ತಾ ಇದ್ದಾರೆ ಪ್ರಿಯರೇ. 2025ಕ್ಕೆ ಅವ್ರ ಜೀವಿತ ಕೊನೆ ಆಗ್ತಾಯಿದೆ. ನರಕದ ಹಾದಿಯಲ್ಲಿ ಜನರು ಹೋಗ್ತಾ ಇದ್ದಾರೆ. ಆತ್ಮಗಳ ಭಾರ ನಮಗಿರಬೇಕು, ಅಸುವಾರ್ಥ ಭಾರ ನಮಗಿರಬೇಕು, ಒಂದು ದೇವರ ಆಲಯಕ್ಕೆ ಬರಬೇಕೆಂಬ ಆಸಕ್ತಿ ನಮಗೆ ಇರಬೇಕು. ದೇವರ ಆಲಯದ ಮೂಲಕ ಯಾವುದೇ ಕಾರ್ಯಕ್ರಮ ಕೊಟ್ಟರು ಅದನ್ನು ನಾವು ಪೂರ್ಣ ಹೃದಯದಿಂದ, ಪೂರ್ಣ ಆಸಕ್ತಿಯಿಂದ, ಪೂರ್ಣ ಒಂದು ಬಲದಿಂದ ನಾವು ಮಾಡುವಂಥವರಾಗಿರಬೇಕು ಪ್ರಿಯರೇ. ನಾವು ತೀರ್ಮಾನ ಮಾಡೋದು ಅನೇಕ ಸಭೆಗಳಲ್ಲಿ ನೋಡ್ತೀವಿ. ಈಗ ಈ ದಿನ ನಮ್ಮ ಸಭೆ ಬಿಟ್ಟರು ಬೇರೆ ಸಭೆಗಳಲ್ಲಿ ನೋಡಿದ್ರೆ ಈಗ ಫುಲ್ಲು ಒಂದು ರಾಕ್ ಮ್ಯೂಸಿಕನ್ನು ಇಟ್ಟುಕೊಂಡು ಆರಾಧನೆಗಳು ಮಾಡ್ತಾರೆ. ಅಂದರೆ ಬೆಂಕಿ ಇಳಿಬೇಕು, ಅಂದರೆ ಬಿರುಗಾಳಿ, ಸುಂಟ್ರಗಾಳಿ ಎಲ್ಲ ಬರಬೇಕು, ಎಲ್ಲ ಬಿದ್ದೋಗಬೇಕು, ಒಡೆದಾಡಬೇಕು, ಏನು ತೀರ್ಮಾನಗಳು ಮಾಡ್ಕೊಳ್ಳೋದೇ ದೊಡ್ಡದು. ಅದೆಲ್ಲ ಮಾಡಿಕೊಂಡು ದೇವರ ಆಲಯಗಳನ್ನ ಹಂಗೆ ಉರುಳಾಡಿ ಬಿದ್ದೋಗಿ ನಾವು, ಯಾಕೆಂದರೆ ಪ್ರಾರಂಭದಲ್ಲಿ ನಾವು ಅಂಥ ಸಭೆಗಳಲ್ಲಿ ಹೋಗಿ ಬಂದಿರತಕ್ಕಂಥವ್ರು ನಾವು ಅನುಭವದಲ್ಲೇ ಹೇಳ್ತಾ ಇದ್ದೀವಿ. ನಾವು ಮೇಲಿಂದ ಕೆಳಗೆಲ್ಲ ಬಿದ್ದಿದ್ದೀವಿ. ಯಾಕೆ ಒಬ್ರಿಗೊಬ್ರು ತಳ್ಳುವಾಗ ನಾವು ಮೇಲೆ ಹೋಗಿ ಬಿದ್ದಿರೋವಂಥದ್ದು. ಅದು ದೇವರಾತ್ಮ ಬಂದು ನಮಗೇನು ಬಂದು ಬೀಳಿಸಿಲ್ಲ. ಆದರೆ ಸತ್ಯ ವಾಕ್ಯ ನಾವು ಯಾವಾಗ ತಿಳಿತೋ, ದೇವರ ಮಾರ್ಗ ಯಾವಾಗ ನಮಗೆ ಕಂಡುಕೊಳ್ದುವೋ, ದೇವರ ವಾಕ್ಯ ನಮಗೆ ಗೊತ್ತಿಲ್ಲ, ಸಭಾಪಾಲಕರು ಏನು ಹೇಳ್ತಾರೋ ಅದನ್ನೇ ನಾವು ಸತ್ಯ ಎಂದು ತಿಳ್ಕೊಂಡು ಜೀವನ ಮಾಡ್ತಿದ್ದಂಥ ಸಂದರ್ಭಗಳು. ಈಗ ಆ ಸೌಂಡ್ಗೆ ಈಗ ವಿಶೇಷವಾದಂಥ ಒಂದು ಟೆಕ್ನಾಲಜಿ ಯಾವಾಗ ಬಂತೋ, ಸೌಂಡ್ ರಾಕ್ ಮ್ಯೂಸಿಕ್ಗಳು, ಅದೇನು ಪಾಪ್ ಮ್ಯೂಸಿಕ್ಗಳು ಎಲ್ಲ ಕೊಟ್ಬಿಟ್ಟು, ಸೌಂಡ್ ಬಾಸ್ಗಳು ದೊಡ್ಡ ದೊಡ್ಡ ಮ್ಯೂಸಿಕ್ಗಳು ಬಿಟ್ಬಿಟ್ಟು ಬರೀ ವರ್ಷಿಪ್ಪು, ಅಲ್ಲಿ ವಾಕ್ಯ ಇರಲ್ಲ, ಏನಿರಲ್ಲ, ಬರೀ ಸಾಕ್ಷಿ, ಬರೀ ಹಾಡುಗಳು, ಕಿರ್ಚೋದು, ಕೂಗಾಡೋದು, ಈ ರೀತಿ ಮಾಡೋದ್ರಿಂದ ಜನಗಳು ಬದಲಾವಣೆ ಆಗ್ತಾರೆ. ಇನ್ನೂ ಪಾಪದ ಕ್ರಿಯೆಗಳು ಹೆಚ್ಚಾಗ್ತದೆ ಹೊರತು ಯೇಸು ಕ್ರಿಸ್ತರ ಮೂಲಕ ಆ ದೇವರು ಬಂದಂಥ ಉದ್ದೇಶ ಮರೆತೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಅನೇಕ ಕಾರ್ಯಗಳಿಗೋಸ್ಕರ ಭೂಮಿ ಮೇಲೆ ಬಂದರು. ಅಂದರೆ ಕೆಟ್ಟು ಹೋಗಿರ್ತಕ್ಕಂಥದ್ದು ಹುಡುಕಿ ರಕ್ಷಿಸೋದಕ್ಕೋಸ್ಕರ, ಪಾಪಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ, ಅಥವಾ ಕತ್ತಲಿದ್ದಂಥವ್ರನ್ನ ಬೆಳಕಿಗೆ ನಡೆಸೋ ಅನೇಕ ಕಾರ್ಯಗಳಿರ್ಬೋದು. ಆದರೆ ದೇವರ ಹೆಸರು ಹೇಳಿಕೊಂಡು, ದೇವರ ಒಂದು ಕಾರ್ಯಗಳನ್ನು ಹೇಳಿಕೊಂಡು ಅನೇಕ ಪಾಪದ ಕ್ರಿಯೆಗಳು ನಡೀತಾ ಇದೆ ಭೂಮಿ ಮೇಲೆ. ಅದನ್ನು ತಂದೆಯನ್ನು ಪರಿಚಯ ಮಾಡಿಸಿಕೊಡುವುದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ತಂದೆಯನ್ನು ಯಾರೂ ನೋಡಿಲ್ಲ, ಆ ತಂದೆಯನ್ನು ಈ ಲೋಕಕ್ಕೆ ಪರಿಚಯ ಮಾಡಿಕೊಡೋದಕ್ಕೋಸ್ಕರನೇ ಲೋಕಕ್ಕೆ ಯೇಸು ಕ್ರಿಸ್ತರು ಬಂದರು. ಅದೆಲ್ಲ ಮರೆತು ಹೋಗಿ ಏನಾಗ್ತಾ ಇದ್ದಾರೆ ಅಂದರೆ ಪಾಪದ ಕ್ರಿಯೆಗಳಲ್ಲಿ ತೊಡಗಿದ್ದಾರೆ ಪ್ರಿಯರೇ. ಕೊನೆಯದಾಗಿ ಒಂದು ವಚನವನ್ನು ಓದಿ ನಾವು ಮುಗಿಸೋಣ ಪ್ರಿಯರೇ. ಮೀಕನ ಬರೆದ ಪ್ರವಾದನ ವಾಕ್ಯ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಮನುಷ್ಯರೇ, ಒಳ್ಳೆಯದು ಯಾವುದೆಂದು ದೇವರು ತೋರಿಸಿದ್ದಾನಷ್ಟೇ, ನ್ಯಾಯವಾಗಿ ನಡೆದುಕೊಳ್ಳುವಂಥದ್ದು, ಕರುಣೆಯಲ್ಲಿ ಆಸಕ್ತರಾಗಿರುವುದು, ನಮ್ರತೆಯಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ದೇವರು ನಿಮ್ಮಿಂದ ಇನ್ನೇನು ಅಪೇಕ್ಷಿಸ್ತಾನೆ. ನಾವು ನ್ಯಾಯವಾಗಿ ನಡೆದುಕೊಳ್ಳೋಣ ಪ್ರಿಯರೇ. ನಾವು ಅನೇಕ ಸಭೆಗಳಲ್ಲಿ ಅನೇಕ ವಾಗ್ದಾನಗಳು ಕೊಡ್ತಾರೆ. ದೇವರು ಇದರ ವಾಗ್ದಾನ ಅಂತ ತಿಳ್ಕೊಂಡು ನಾವು ಇದನ್ನು ನ್ಯಾಯವಾಗಿ ನಡೆದುಕೊಳ್ಳೋಣ ಈ ವರ್ಷವೆಲ್ಲ. ಆಮೇಲೆ ಕರುಣೆಯಲ್ಲಿ ನಾವು ಆಸಕ್ತಿ ಇರೋ ಕಾರಣ ಸೈರಣ್ಯ ಉಳ್ಳವರಾಗಿರೋಣ ಪ್ರಿಯರೇ. ಅದೇ ರೀತಿಯಾಗಿ ಸಾತ್ವಿಕವಾದ ಮನಸ್ಸು, ಶಾಂತಗುಣ ಇವೆಲ್ಲ ಧರಿಸಿಕೊಂಡು ನಮ್ರತೆಯಾಗಿ ನಡೆದುಕೊಳ್ಳೋಣ. ಇಷ್ಟನ್ನೇ ಹೊರತು ದೇವರು ಮಾಡಿದಂಥ ಮೇಲುಗಳು ಈ ವರ್ಷವೆಲ್ಲ ಪ್ರತಿ ಕ್ಷಣ ಪ್ರತಿ ಸಮಯದಲ್ಲೂ ದೇವರು ಮಾಡುತ್ತಿರುವಂಥ ಮೇಲುಗಳು, ಉಪಕಾರಗಳು, ಸಂಗೀತಗಳಿಂದಲೂ, ಹಾಡುಗಳಿಂದಲೂ, ಆತ್ಮ ಸಂಬಂಧವಾದಂಥ ಪದಗಳಿಂದಲೂ ದೇವರನ್ನ ಆಡುತ್ತಾ, ಕೊಂಡಾಡುತ್ತಾ, ಮಹಿಮೆಪಡಿಸುತ್ತಾ, ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಸಭೆ ಕಾರ್ಯಗಳು ಚಾಚು ತಪ್ಪದೆ ನಾವು ಕ್ರಮವಾಗಿ ಬರುತ್ತಾ, ದೇವರಿಗೆ ಇನ್ನೂ ಹೆಚ್ಚಾಗಿ ಭಯಪಡುತ್ತಾ, ಭಕ್ತಿಯಿಂದ ಜೀವನ ಮಾಡುತ್ತಾ, ದೇವರ ಮಹಿಮೆ ಕಾರ್ಯಗಳು ಮಾಡುತ್ತಾ, ದೇವರಿಗೆ ನಾವು ಒಂದು ಸಾಧನಗಳಾಗಿ ದೇವರು ಉಪಯೋಗಿಸಿಕೊಳ್ಳಲಿ ಅಂತ ಬೇಡಿಕೊಳ್ಳುತ್ತಾ ಇದು ಮಾತುಗಳನ್ನು ಮುಗಿಸ್ತೀನಿ ಪ್ರಿಯರೇ.
ಎಲ್ಲರೂ ಕಣ್ಣುಗಳು ಮುಚ್ಚುವುದಾದ ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರಿಯ ಪರಲೋಕ ತಂದೆ, ಅಪ್ಪ ನೀನು ಉನ್ನತನು, ಮಹೋನ್ನತನು, ಸರ್ವೋನ್ನತನು, ಪರಿಶುದ್ಧನು, ಅಗಮವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಸತ್ಯವಂತನು, ನ್ಯಾಯವಂತನು, ನೀತಿವಂತನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳು ಸ್ವಾಮಿ. ಒಂದು ಸ್ವಲ್ಪ ಸಮಯ ಕಾಲ ಸ್ವಾಮಿ ನೀವು ನಮಗೋಸ್ಕರ ಬರೆಸಲ್ಪಟ್ಟಂಥ ಅಪ್ಪ ಶ್ರೇಷ್ಠವಾದಂಥ ಶಕ್ತಿಯುತವಾದಂಥ ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು ಧ್ಯಾನ ಮಾಡಿದ್ದೇವೆ ತಂದೆ. ಆ ವಾಕ್ಯಗಳಿಗೆ ಅನುಸಾರವಾಗಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ನಡೆದುಕೊಂಡು ಸ್ವಾಮಿ ನಮ್ಮನ್ನು ನಾವು ಕಟ್ಟಿಕೊಂಡು ನಮ್ಮ ಕುಟುಂಬಗಳನ್ನು ಕಟ್ಟುತ್ತಾ ನಮ್ಮ ಸಭೆಗಳನ್ನು ಕಾಪಾಡಿಕೊಳ್ಳುತ್ತಾ ಸ್ವಾಮಿ ತಂದೆಯ ದೇವರೇ, ನಮ್ಮ ಪ್ರಯಾಣಗಳಲ್ಲಿ ಕರ್ತನಪ್ಪ ನಿಮ್ಮ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ ಸ್ವಾಮಿ ಯಾವಾಗಲೂ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿ ಸ್ವಾಮಿ ನಮ್ಮನ್ನು ಬದಲಾಯಿಸಬೇಕೆಂಬುದು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಮುಂದಿನ ಸಮಯವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತಾ ಎಲ್ಲ ಸ್ತುತಿಗೆ ನಮ್ಮ ಮಾನ ಮಹಿಮೆ ನಿಮಗೆ ಸಲ್ಲಿಸಿಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಬಿಡಿದ್ದೇನೆ ಪ್ರೀತಿಯ ತಂದೆ, ಆಮೆನ್.